ಮಾತು ಮುಗ್ದೋಗಿದೆ. ಇದು ನನಗೆ ಬೇಕಿತ್ತ ಮೈಕು ಈ ಸಮಯದಲ್ಲಿ ಅಂತ ನನಗೂ ಗೊತ್ತಿಲ್ಲ. ಯಾಕೆಂದರೆ ಎಲ್ಲರೂ ಏನು ಹೇಳ್ಬೇಕೆಲ್ಲ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಕಡೆಯದಾಗಿ ಇವ್ನು ಮುಗಿಸಿದ್ರೆ ಸಾಕಪ್ಪ ಹೊರಡೋಣ ಅಂತ ಎಲ್ಲರೂ ಕಾಯ್ತಾರೆ. ಐನೋ ಗೊತ್ತು, ನಾನು ಜಾಸ್ತಿ ಟೈಮ್ ತೊಗೊಳಲ್ಲ. ಆ್ಯಂಡ್ ಮೊದಲನೇದಾಗಿ ಈ ಸಿನಿಮಾಗೆ ಯಾವಾಗಲೂ ಸಿನಿಮಾಗಳಿಗೆ ನಿರ್ಮಾಪಕರಿಲ್ಲ ಅನ್ನೋದೊಂದು ಕೊರತೆ ಇರುತ್ತೆ ಯಾವಾಗಲೂ. ಬಟ್ ಅಯೋಗ್ಯ 2ಗೆ ನಿರ್ಮಾಪಕರು ಸಾಲು ತುಂಬ ದೊಡ್ಡದಿತ್ತು. ನಾವು ಇಷ್ಟ ಆಗ್ತೀವಿ, ಅಷ್ಟಾಗ್ತೀವಿ, ಹಿಂಗಾಗ್ತೀವಿ, ಹಂಗಾಗ್ತೀವಿ ಅನ್ನೋರು 10 ಕೋಟಿ 15 ಕೋಟಿ ಎಷ್ಟು ಬೇಕಾಗ್ತೀವಿ ಅನ್ನೋರು ತುಂಬ ಜನ ಇದ್ರು. ಆದರೆ ನಾವು ಸರಿಯಾದ ಪದೇ ಪದೇ ಏನೋ ಸಮಸ್ಯೆಗಳಾಗಬಾರ್ದು ಯಾರ ಮಧ್ಯೆನೂ. ಅಂದರೆ ಸಿನಿಮಾ ಸ್ಟಾರ್ಟ್ ಆದಮೇಲೆ ಒಂದ್ಸಲ ಪ್ಯಾಷನೇಟಾಗಿ ಮಾಡ್ಬೇಕು ಸಿನಿಮಾನ. ಆ ಸಿನಿಮಾನ ಆ ಲೆವೆಲ್ಗೆ ಎತ್ಕೊಂಡು ಹೋಗ್ಬೇಕು. ಇದು ಅಯೋಗ್ಯ 2 ಅಂದರೆ ಎಲ್ಲ ಡಬಲ್. ರೆಮಂಡ್ರೇಷನ್ ಇರ್ಬೋದು, ಲೊಕೇಶನ್ ಇರ್ಬೋದು, ಅಥವಾ ಆರ್ಟಿಸ್ಟ್ಗಳಿರ್ಬೋದು, ಇವತ್ತು ಅವ್ರ ಪೇಮೆಂಟ್ಗಳಾಗ್ಬೋದು, ಎಲ್ಲವೂ ಡಬಲ್. ಈ ಡಬಲ್ ಇದ್ದಾಗ ಡಬಲ್ ಇಂಜಿನ್ನ ಹೊರೋವಂಥ ಕೆಪಾಸಿಟಿ ಆ ಇಂಜಿನ್ಗೆ ಫ್ಯೂಲ್ ಹಾಕುವಂಥ ಕೆಪಾಸಿಟಿ ಒಬ್ರು ಬೇಕು. ಹಾಕಿ ಅಲ್ಲಿ ತಂದೆ ಒಂದಷ್ಟು, ಇಲ್ಲಿ ತಂದೆ ಒಂದಷ್ಟು, ಇಲ್ಲಿಂದ ತಂದೆ, ಅಯ್ಯೋ ಕಷ್ಟ ಆಗ್ತಾ ಇದೆಯಪ್ಪ, ಮಾಡೋಕ್ಕಾಗ್ತಲ್ಲಪ್ಪ, ಇದು ಬೇಡ. ನಾವು ಸುಮಾರು ಸಿನಿಮಾದಲ್ಲಿ ಅದು ನೋಡಿದ್ದೀವಿ. ಅದಕ್ಕೆ ನಾನು ಮಹೇಶ್ 1 ವರ್ಷದಿಂದ ಈ ಸ್ಕ್ರಿಪ್ಟ್ ಆದ್ರೂ ಕಾಯ್ತಾ ಇದ್ವಿ, ಯಾರು ಅಂತ. ತುಂಬ ಯಾರ್ಯಾರ ಕೈಗೆ ಹೋಗ್ಬೇಕಾಗಿತ್ತು ಈ ಪ್ರಾಜೆಕ್ಟು. ಅದೆಲ್ಲ ತಪ್ಪಿಸ್ಕೊಂಡು ಆ್ಯಕ್ಚುಲಿ ರಚಿತ್ ಅವ್ರು ನನಗೊಂದ್ಸಲ ಹೇಳಿದ್ರು, ಈ ಥರ ಮುನೇಗೌಡರು ಒಬ್ಬರು ಇದ್ದಾರೆ ಟ್ರೈ ಮಾಡಿ ಅಂತ. ನಾನು ಮಹೇಶ್ ಇಬ್ರು ನಾನು ಮಹೇಶ್ಗೆ ಹೇಳಿದೆ, ನೋಡಪ್ಪ ಈಗ ಆಲ್ರೆಡಿ ಫೈನಲ್ ಆಗಿದೆ, ಪ್ರೊಡ್ಯೂಸರು ಅಡ್ವಾನ್ಸ್ ತೊಗೊಂಡ್ಬಿಟ್ಟಿದ್ದೀನಿ, ಬೇಡ ಅನ್ನೋ ಥರದ್ದು ಮಾತುಕತೆ ಆಯಿತು. ಅದಾದಮೇಲೆ ಮುನೇಗೌಡರು ಬರಲಿ ಒಂದ್ಸಲ ಮಾತಾಡೋಣ ನೋಡೋಣ. ಮುನೇಗೌಡರು ಬಂದ ತಕ್ಷಣ ನಾನು 5 ನಿಮಿಷ, ನಾವು ಡಿಸೈಡ್ ಆಗಿದ್ವಿ ಆಲ್ರೆಡಿ ಇನ್ನೊಬ್ರು ಪ್ರೊಡ್ಯೂಸರ್ ಇದ್ದಾರೆ ಅಂತ. ಬಟ್ 5 ನಿಮಿಷ ಇವ್ರ ಜೊತೆ ಕೂತ್ಕೊಂಡ್ವಿ ಅಷ್ಟೇ. 5 ನಿಮಿಷ ಅದು ಏನು ಖಡಕ್ಕಾಗಿ ಮಾತಾಡಿದ್ರು ಅಂತಂದರೆ, ಸರ್ ಎಷ್ಟಾಗುತ್ತೆ, ಇಷ್ಟಾಗುತ್ತೆ ಸರ್, ಸರ್ ಹಿಂಗಾಗುತ್ತೆ, ಮಾಡ್ತೀರಾ ಸರ್ ನಾನು ಮಾಡ್ತೀನಿ ಅಂತ ಮಾತು ಕೊಟ್ಬಿಟ್ಟು ಮಾಡೇ ಮಾಡ್ತೀನಿ, ನಿಮಗೆ ಡೌಟ್ ಬೇಡ, ಮಾಡೋಣ, ಈ ಪ್ರಾಜೆಕ್ಟ್ ನಡೀರಿ. ಈ ಖಡಕ್ಕಾಗಿರೋ ಮಾತುಗಳು, ಈ ಧೈರ್ಯ, ಈ ಪ್ಯಾಷನ್ನು, ಅಷ್ಟೇ ದುಡ್ಡು ಇರಬೇಕು, ಬ್ಯಾಂಕ್ ಬ್ಯಾಲೆನ್ಸು ಅಂಥ ವ್ಯಕ್ತಿ ಬೇಕಿತ್ತು ನಮಗೆ. ಅಷ್ಟು ಶಕ್ತಿ ಇರೋ ವ್ಯಕ್ತಿ ಬಂದು ನಿಂತ್ಕೊಂಡಾಗ ನಮಗೆ ಎಲ್ರಿಗೂ ಒಂದು ಧೈರ್ಯ ಬಂತು, ಈ ಸಿನಿಮಾನ ಓಕೆ ದೊಡ್ಡ ಲೆವೆಲ್ಗೆ ಎತ್ಕೊಂಡೋಣ ಅಂತ. ಅದಕ್ಕೆ ಕ್ವಾಲಿಟಿನಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗದೇ ಆ ಫಸ್ಟ್ ವಿಡಿಯೋ ಶೂಟ್ಗೆ ಅವರು ಅಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ ಅಂತಂದರೆ ಇನ್ನು ಸಿನಿಮಾ ಹೇಗಿರುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಥ ಪ್ಯಾಷನೇಟ್ ಪ್ರೊಡ್ಯೂಸರು ಈಗ ದೊಡ್ಡ ಬ್ಯಾನರ್ಗಳು ಯಾವುದಿದೆಯೋ ಆ ಸಾಲಿನಲ್ಲಿ ನಿಲ್ಲಿ ಅವರು. ಆ್ಯಂಡ್ ಅವ್ರ SVC ಸಿನಿಮಾ ಇನ್ನು ಮುಂದಕ್ಕೆ ಹೋಗಲಿ, ಬೇರೆ ಲೆವೆಲ್ ಬೆಳೀಲಿ ಅಂತ ಹಾರೈಸ್ತೀನಿ. ಅವರ ಮೊದಲನೇ ಸಿನಿಮಾ ಗಗನಂ ಭುವನಂ ಅದು ಚೆನ್ನಾಗಾಗಲಿ, ಭುವನಂ ಗಗನಂ ಅದು ಚೆನ್ನಾಗಾಗಲಿ. ಆ್ಯಂಡ್ ಅಫ್ಕೋರ್ಸ್ ಇನ್ನು ನನ್ನ ಗೆಳೆಯರು ಶಿವರಾಜ್ ಕೇರ್ಪೇಟೆ, ಮಾಸ್ತಿ ಅವರು, ಆ್ಯಂಡ್ ಚೇತು, ಆ್ಯಂಡ್ ಸುಂದರ್ ರಾಜ್ ಅವರು, ಆ್ಯಂಡ್ ನಮ್ಮ ಅರುಣಾ ಬಾಲರಾಜು, ಮಂಜು, ಎಲ್ಲರೂ ಮತ್ತೆ ಜಾಯ್ನ್ ಆಗಿದ್ದಾರೆ. ಹೊಸದಾಗಿ ವಿಶ್ವ ಆ್ಯಂಡ್ ಮಂಜು ಜಾಯ್ನ್ ಆಗಿದ್ದಾರೆ. ವಿಶ್ವ ಎಕ್ಸಲೆಂಟ್ ಸಿನಿಮಾಟೋಗ್ರಫರ್, ಆ ನಂಬಿಕೆ ನನಗಿದೆ. ಶಾಖಾಹಾರಿನಲ್ಲಿ ಅವರ ಲಾಸ್ಟ್ 20 ಮಿನಿಟ್ಸ್ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಗಿತ್ತು ನನಗೆ. ಅವರ ವರ್ಕ್ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಹಂಗಾಗಿ ಕೆಲಸ ಮಾಡೋಣ ಅಂತ ಎಲ್ಲರೂ ಮಾತಾಡ್ಕೊಂಡು ಮಾಡ್ತಾ ಇದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ಇನ್ನು ಅರ್ಜುನ್ ಜನ್ಯ ಅವರು, ಅಫ್ಕೋರ್ಸ್ ಹೇಳಲೇಬೇಕು ಅವ್ರ ಬಗ್ಗೆ. ಅರ್ಜುನ್ ಜನ್ಯ ಅವರು ನಮ್ಮ ಸಿನಿಮಾ ಹಿಟ್ ಆಗೋದಕ್ಕೆ ತುಂಬ ರೀಸನ್ಸ್ ಇದೆ. ಅಯೋಗ್ಯ ಫಸ್ಟ್ ಪಾರ್ಟ್, ಒಂದು ನನ್ನ ರಚಿತ ಅವರ ಕಾಂಬಿನೇಷನ್ನು, 2ನೇದು ನಿರ್ದೇಶಕರು, 3ನೇದು ಚೇತು, 4ನೇದು ಅರ್ಜುನ್ ಜನ್ಯ, 5ನೇದು ಆ ಸಿನಿಮಾಟೋಗ್ರಫರು, 6ನೇದು ಆ ನಿರ್ಮಾಪಕರು TR ಚಂದ್ರಶೇಖರ್ ಅವರು. ಇವತ್ತು ಅವ್ರು ಮಾಡೋಕ್ಕಾಗ್ತಾ ಇಲ್ಲ ಕಾರಣಾಂತರಗಳಿಂದ, ಆದರೆ ಅವತ್ತು ಆ ಸಿನಿಮಾ ಮಾಡಿದ್ರು ಅವರು. ಆ ಒಂದು ಪ್ರೀತಿ ನಮಗೆ ಇವತ್ತಿಗೂ ಇದೆ, ಮುಂದೇನೂ ಇರುತ್ತೆ. ನನ್ನ ಎಲ್ಲ ನಿರ್ಮಾಪಕರ ಬಗ್ಗೆನೂ ಇರುತ್ತೆ, ಅದು ಯಾವಾಗಲೂ ಇರುತ್ತೆ. ಈ ಸಿನಿಮಾ ಅಯೋಗ್ಯ 2 ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಅಂದರೆ ಇದು ಡಬಲ್ ಇರಬೇಕು ಅಂತ ದಯವಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಒಳಗಡೆ ಬನ್ನಿ. ಥಿಯೇಟ್ರ್ ಒಳಗಡೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬರೋದೇ ಬೇಡ. ಆ ಎಕ್ಸ್ಪೆಕ್ಟೇಷನ್ನ ಫುಲ್ಫಿಲ್ ನಾವು ಮಾಡ್ತೀವಿ, 100% ಆ ಜವಾಬ್ದಾರಿ ನಾವು ಹೊರ್ತೀವಿ. ಅದು ನಮ್ಮ ಟ್ರೈಲರ್ ಲಾಂಚಲ್ಲಿ ಆಗ್ಬೋದು, ಸಕ್ಸಸ್ ಮೀಟಲ್ಲಿ ಆಗ್ಬೋದು, ಇದೇ ಮಾತನ್ನು ಉಳಿಸ್ಕೋತೀವಿ. ಇದನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ, ಇದನ್ನು ಕಟ್ ಮಾಡಿ ಅವತ್ತು ಪ್ಲೇ ಮಾಡಿ, ಆ ಡಬಲ್ ಕೊಡ್ತೀವಿ. ಆ ಕ್ವಾಲಿಟಿ ಆಗಲಿ, ಆ ಕಂಟೆಂಟ್ ಆಗಲಿ, ಆ ಲೆವೆಲ್ಗೆ ಎತ್ಕೊಂಡು ಹೋಗ್ತೀವಿ ಸಿನಿಮಾನ. ಅಫ್ಕೋರ್ಸ್ ಮಹೇಶ ತುಂಬ ಹಾರ್ಡ್ ವರ್ಕರು, ತುಂಬ ಹಸಿವಿರೋನು, ತುಂಬ ಒದ್ದಾಡ್ಕೊಂಡು ಕೆಲಸ ಮಾಡುವಂಥವನು. ಬೆಳಿಗ್ಗೆ ಸಂಜೆವರೆಗೂ ಕೆಲಸ ಮಾಡ್ತಾನೆ ಇರ್ತಾನೆ. ಅಂದ್ರೆ ಒಂದು ಪೋಸ್ಟರ್ ಡಿಸೈನ್ ಆಗಬೇಕು ಅಂತಂದ್ರೆ ಅವನು ರಪ್ಪಂತ ಇವತ್ತು ಮಾಡಿ ನಾಳೆ ಕೊಟ್ಬಿಡ್ತಾನೆ. ಬೇರೆ ಡೈರೆಕ್ಟ್ರಿಗೆ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ, ನೋಡ್ರಿ ಅವನು ನೆನ್ನೆ ಫೋಟೋ ಶೂಟ್ ಅಂತಂದ, ಆಗಲೇ ಫೋಟೋಸ್ ತೆಗೆದವನೆ, ಆಗಲೇ ಬ್ಯಾನರ್ ಹಾಕ್ಬಿಟ್ಟಿರ್ತಾನೆ ರಪ್ಪಂತ, ಆಗಲೇ ಒಂದು ವಿಡಿಯೋ ಕಟ್ ಮಾಡಿರ್ತಾನೆ. ಆ ಅರ್ಜುನ್ ಜನ್ಯ ಅವ್ರದ್ದು ಮ್ಯೂಸಿಕ್ ಮಾಡಿ ಸರ್ ಇಲ್ಲೊಂದು ಮೇಕಿಂಗ್ ಮಾಡೋಣ ಸರ್ ಅಂತಾನೆ. ಅದು ಬೇಕು, ಸಿನಿಮಾ ನೆಬ್ಬಿಸ್ಬೇಕು ಅಂದ್ರೆ ಅದು ಬೇಕು. ಸೂಪರ್ ಆಗಿದ್ರೆ ಆಗಲ್ಲ ಸಿನಿಮಾ, ಇದಳಲ್ಲ. ಇವತ್ತಿನ ಮಾರ್ಕೆಟಲ್ಲಿ ಕಿರ್ಚಬೇಕು ಜೋರಾಗಿ. ಹೌದು, ಮಹೇಶ ಕನ್ನಡ ಬಿಟ್ಟು ತಮಿಳು ತೆಲುಗು ಹೋಗೋದು ಬೇಡ, ಕನ್ನಡಕ್ಕೆ ಬೇಕು ನಿರ್ದೇಶಕರು. ನಮ್ಮ ನಿರ್ದೇಶಕರುಗಳೆಲ್ಲ ಬೇರೆ ಕಡೆ ಹೋಗ್ತಾ ಇದ್ರೆ ನಮ್ಮ ಇಂಡಸ್ಟ್ರಿ ಬೆಳಿಬೇಕಲ್ಲ. ನನ್ನ ಆಸೆ ಅದು. ನಮ್ಮ ನಿರ್ದೇಶಕರು ಇಲ್ಲೇ ಇರಲಿ, ಇಲ್ಲಿಂದ ಬೇರೆ ಕಡೆ ಎಲ್ಲ ಕಡೆ ಮುಟ್ಲಿ. ನಾವು ಇಲ್ಲಿಂದನೇ ಎಲ್ಲ ಕಡೆ ಮುಟ್ಟಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ, ಆ್ಯಂಡ್ ಅಫ್ಕೋರ್ಸ್ ನನ್ನ ಪ್ರೀತಿಯ ರಚಿತಾರಾಮ್ ಅವರು, ನಂದವ್ರದ್ದು ಯಾವಾಗಲೂ ಏನೋ ಖುಷಿಗೆ ಜಗಳ ಆಗ್ತಾ ಇರುತ್ತೆ.
ಆ್ಯಂಡ್ ಇಬ್ಬರು ಭಾಳ ಪ್ರೀತಿಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಅಫ್ಕೋರ್ಸ್ 3ನೇ ಸಿನಿಮಾ ಅಂತಂದರೆ ಎಲ್ಲರೂ ಯೋಚನೆ ಮಾಡಿ ಆ ಪೇರ್ನ ಜನ ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತ. ಅಫ್ಕೋರ್ಸ್ ರಚಿತಾ ಅವರು ಅವತ್ತಿಂದ ಇವತ್ತರೆಗೂ ಅದು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಲೇಡಿ ಸೂಪರ್ ಸ್ಟಾರ್ ಅಂತ ಇಟ್ಟಾಗ ಹೆಸರನ್ನ ಫಸ್ಟ್ ನಾನು ಒಂದು ಮಾತು ಹೇಳಿದೆ ಮಹೇಶ್ಗೆ, ಅಫ್ಕೋರ್ಸ್ ಇಡೀ ಏನು ಅದರಲ್ಲೇನು ತಪ್ಪು. ಈಗ ಎಲ್ರಿಗೂ ಗಂಡು ಮಕ್ಕಳಿಗೆ ಆ ಸೂಪರ್ ಸ್ಟಾರ್ ಈ ಸೂಪರ್ ಸ್ಟಾರ್ ಅಂತ ನಾವು ಕೊಡ್ತೀವಿ, ಹೆಣ್ಮಕ್ಳು ಇಟ್ಕೊಳ್ಳಿ ಬಿಡಿ ಆ್ಯಂಡ್ ಅದು ಚೆನ್ನಾಗಿರಲಿ ಬಿಡಿ ಅಂತ ನಾನು ಆ ಮಾತನ್ನ ಹೇಳಿದೆ. ಆ್ಯಂಡ್ ಅಫ್ಕೋರ್ಸ್ ಅದಕ್ಕೆ ಲೇಡಿ ಸೂಪರ್ ಸ್ಟಾರ್ ಅವ್ರಿಗೆ ಏನಂದರೆ ಆ 10 ವರ್ಷಕ್ಕೆ ಅವ್ರಿಗೆ ಸಿಗಬೇಕಾದಂಥ ಗೌರವ ಅದು ಆ್ಯಂಡ್ ಸಿಕ್ಕಿದೆ. ಅದು ಒಳ್ಳೇದಾಗಲಿ. ಈ ನಮ್ಮ ಸಿನಿಮಾ ಮುಖಾಂತರನೇ ಅವ್ರ ಟೈಟ್ಲ್ ಸದಾಕಾಲ ಉಳಿಲಿ ಅಂತ ನಾನು ಹಾರೈಸ್ತೀನಿ. ಹಿಂಗೆ ಕಿತ್ತಾಡೋದು ನಾವು. ಬಟ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಬೀಯಿಂಗ್ ಅ ಸೀನಿಯರ್. ಥ್ಯಾಂಕ್ಸ್ ಅಲಾಟ್. ಅದು ಟೈಟಲ್ ಏನೇ ಇದ್ರು ಏನೇ ಗೊತ್ತಿಲ್ಲ ನನಗೆ, ಅದರದ್ದು ಟೈಟಲ್ ಭಾರ ಸಖತ್ತಿದೆ. ಅದು ತುಂಬ ದೊಡ್ಡ ಭಾರ ಅದು ಟೈಟಲು. ಬಟ್ ಸತ್ಯ ಹೇಳ್ತೀನಿ, ಲೇಡಿ ಸೂಪರ್ ಸ್ಟಾರೋ ಇಲ್ಲ ಸ್ಟಾರೋ ಏನೋ ಗೊತ್ತಿಲ್ಲ, ನಾನು ಇನ್ನೂ ನನ್ನ ಅಭಿಮಾನಿಗಳಿಗೆ ಯಾವಾಗಲೂ ಸದಾ ಬುಲ್ಬುಲ್ ಆಗೇ ಇರ್ತೀನಿ. ನಾನು ಬುಲ್ಬುಲ್ ಆಗೇ ಸೂಪರ್ ಅಷ್ಟೇ. ವೆರಿ ನೈಸ್. ಆ್ಯಂಡ್ ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕು. ನಾವು ಈ ಫೋಟೋ ಶೂಟ್ ಮಾಡಬೇಕು ಅಂತಂದಾಗ ಒಂದು ರಚಿತಾ ಅವ್ರು ಸಪೋರ್ಟ್ ಮಾಡಿದ್ದೆ ಹೇಳ್ತೀನಿ ನಾನು. ಒಬ್ಬ ಹೀರೋಯಿನ್ನು ಏನಿಲ್ಲ, ಸುಮ್ಮನೆ ಆಯ್ತು ಮುಗೀತು ಏನ. ಓಕೆ, ಏನಿವೆ ಅವ್ರ ಸಪೋರ್ಟ್ ತುಂಬ ಚೆನ್ನಾಗಿದೆ. ಎಲ್ಲ ಹೀರೋಯಿನ್ಗಳು ಹಂಗಿರ್ಲಿ ಅಂತ ನಾನು ಹಾರೈಸ್ತೀನಿ ಅಷ್ಟೇ, ಇನ್ನೇನಿಲ್ಲ, ಬೇರೆ ಏನಿಲ್ಲ. ಓಕೆ, ಒಳ್ಳೇದಾಗಲಿ. ನೀವೆಲ್ಲರೂ ನಮ್ಗೆ ಹಾರೈಸಿ ನಾವೆಲ್ಲರೂ ಈ ಸಿನಿಮಾನ ಚೆನ್ನಾಗಿ ಮಾಡ್ಕೊಂಬರ್ಲಿ ಆ್ಯಂಡ್ ಈ ಸಿನಿಮಾಗೆ ಇರಲಿ ಅಂತ ನಿಮ್ಮ ಹಾರೈಕೆ ಇರಲಿ. ಯಾಕೆಂದರೆ ಕನ್ನಡ ಸಿನಿಮಾ ಇದು, ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ದೊಡ್ಡ ಸಿನಿಮಾ ಆಗುತ್ತೆ. ಅಯೋಗ್ಯ ಆಗಿತ್ತು, ಅಯೋಗ್ಯ 2 ಆಗಲಿ ಅಂತ ನಿಮ್ಮೆಲ್ಲರೂ ಹಾರೈಕೆ ಇರಲಿ. ಆ್ಯಂಡ್ ಮುನಗೌಡ ಸರ್ ಅವರ ಫ್ಯಾಮಿಲಿ ಬಂದಿದೆ, ಮಹೇಶ್ ಅವರ ಫ್ಯಾಮಿಲಿ ಬಂದಿದೆ, ಇಲ್ಲಿ ಎಲ್ಲರ ಫ್ಯಾಮಿಲಿ ಆ್ಯಂಡ್ ನಮ್ಮ ಅಫ್ಕೋರ್ಸ್ ನಮ್ಮ ಫ್ಯಾಮಿಲಿ, ಈ ಫ್ಯಾಮಿಲಿ ಆ್ಯಂಡ್ ಅಫ್ಕೋರ್ಸ್ ಅರ್ಚನಾ ಮತ್ತು ನಯನ್ ಅವರ ಎಫರ್ಟ್ನ ಮರೆಯೋಕ್ಕಾಗಲ್ಲ. ಅವರು ಹಿಂದೆ ನಿಂತು ತುಂಬ ಕೆಲಸ ಮಾಡ್ತಿದ್ದಾರೆ. ಆ್ಯಂಡ್ ನರಸಿಂಹ ಅವರು ಈಗ ಹೊಸದಾಗಿ ಜಾಯ್ನ್ ಆಗಿದ್ದಾರೆ, ಸಂತು ಮಾಸ್ಟರ್ ಆ್ಯಂಡ್ ನಮ್ಮ ಸಿನಿಮಾಗೆ ಬರ್ತಾ ಇರುವಂಥ ಅರ್ಜುನ್ ಅವರು ಫೈಟ್ ಮಾಸ್ಟರ್ ಆ್ಯಂಡ್ ಬಾಕಿ ಮುಂದೆ ಯಾವ ಟೆಕ್ನಿಷಿಯನ್ಸ್ ಬರ್ತಾರೋ ಎಲ್ರಿಗೂ ನಿಮ್ಮ ಹಾರೈಕೆ ಇರಲಿ ಅಂತ ಹೇಳ್ತಾ ನಮ್ಮ ಈ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಏನಿರುತ್ತಪ್ಪ, ಏನು ನಾವೇನು ಆಸ್ತಿ ಫೈಟ್ ಮಾಡುವ? ಇಲ್ಲ, ನಮ್ಮ ಮಧ್ಯೆ ಏನೂ ಇಲ್ಲ, ಎಲ್ಲ ಏನಿಲ್ಲ. ನಾವು ಯಾವುದೋ ಫೋಟೋ ಶೂಟ್ ಮಾಡ್ಬೇಕಾದ್ರೆ ಇಬ್ಬರು ಕಿತ್ತಾಡ್ತಾ ಇರ್ತೀವಿ ಅಂದರೆ ಈ ಎಕ್ಸ್ಪ್ರೆಷನ್ ಇಷ್ಟ, ಇದಿಷ್ಟ, ಈ ಫೋಟೋ ಇಷ್ಟ, ಇದಿಷ್ಟೇ ನಮ್ಮ ಮಧ್ಯೆ. ಅಂದರೆ ಸಿನಿಮಾದಲ್ಲಿ ಮ್ಯಾಟ್ನಿದಲ್ಲಿ ಓದಿತ್ತು ನಮಗೆ, ಅಯೋಗ್ಯದಲ್ಲಿ ಓದಿತ್ತು ನಮಗೆ, ಈಗಲೂ ಅದೇ ಇದೆ ಅಷ್ಟೇ, ಬೇರೆ ಏನಿಲ್ಲ. ಅಲ್ಟಿಮೇಟ್ಲಿ ಸಿನಿಮಾಗೋಸ್ಕರನೇ ಕಿತ್ತಾಡ್ತಿರೋದು. ನೀವು ಎಲ್ರಿಗೂ ಗೊತ್ತಿದೆ ಇವ್ರದ್ದು ಕಾಟ ಜಾಸ್ತಿ ಇರುತ್ತೆ ಅಂತ. ಎಲ್ರಿಗೂ ಗೊತ್ತು, ನಮ್ಮೊಬ್ರಿಗೆ ಎಲ್ಲ, ಇವರಿಬ್ಬರಿಗೆ ಎಲ್ಲ, ಇಲ್ಲಿರೋ ಎಲ್ಲ ಮಾಧ್ಯಮದವ್ರಿಗೂ ಗೊತ್ತು ಎಷ್ಟು ಕಾಟ ಕೊಡ್ತಾರೋ ಅವರು ಅಂತ. ಮೇಡಮ್ ನಾಳೆ ಪೋಸ್ಟ್ ಮಾಡಬೇಕು, ಮೇಡಮ್ ಇದು ಮಾಡಬೇಕು. ಅದೆಷ್ಟು ಜನ ಬ್ಲಾಕ್ ಮಾಡಿದಾರೋ ಅವ್ರ ನಂಬರ್ನ ಅಷ್ಟು ಬ್ರಾಡ್ಕಾಸ್ಟ್ ಮಾಡ್ತಿರ್ತಾರೆ. ಬಟ್ ಎಂಡ್ ಆಫ್ ದ ಡೇ ನಾವು ಕಿತ್ತಾಡ್ತಿರೋದು ಸಿನಿಮಾಗೋಸ್ಕರ, ಬಿಕಾಸ್ ಸಿನಿಮಾ ಚೆನ್ನಾಗಿ ಬರಲಿ ಅಂತ. ನಮ್ಮ ಪರ್ಸನಲ್ ಲೈಫಲ್ಲಿ ನಾವೇನು ಕಿತ್ತಾಡೋಣ, ವಿ ಆಲ್ ಆರ್ ವೆರಿ ಗುಡ್ ಫ್ರೆಂಡ್ಸ್ ಅಲ್ವಾ? ಅಲ್ಲ ನೀವು ಫಸ್ಟ್ ಒಂದು ಮದುವೆ ಮಾಡಿಸಿ ಅವನಿಗೆ ದಯವಿಟ್ಟು. ಇವನ್ನ ಟಾರ್ಚರ್ ತಪ್ಪುತ್ತೆ ನಮಗೆ, ಬೆಳಗಾನ ಕಾಲ್ ಮಾಡೋ ಟಾರ್ಚರ್ ತಪ್ಪುತ್ತೆ. 24x7 ನಮಗೆ ಕೊಡ್ತಾ ಇರ್ತಾನೆ ಕಾಟ. ಸಾರ್ ಇದಾಗಬೇಕು ಅದಾಗಬೇಕು, ರಚಿತ್ ಅವ್ರಿಗೂ ನನಗೂ ಸೇರ್ಕೊಂಡು ಕಾಟ ಕೊಡ್ತಾ ಇರ್ತಾನೆ. ದಯವಿಟ್ಟು ಮದುವೆ ಮಾಡಿಸ್ಬಿಡಿ, ಸರಿ ವಯಸ್ಸಿದೆ. ಮಹೇಶನ್ನ ಸಹಿಸ್ಕೊಂಡು ನಾವೆಲ್ಲ ಸಿನಿಮಾ ಮಾಡ್ತಿದ್ದೀವಿ, ನೀವು ಯೋಚನೆ ಮಾಡ್ಕೊಳ್ಳಿ. ಆಂಟಿ ಅಮ್ಮ ನಮಗೆ ಎಷ್ಟು ಇದಿದೆ ಗೊತ್ತಾ ನಿಮಗೆ ಹೇಳೋದಕ್ಕೆ ಕಂಪ್ಲೇಂಟ್ಸು. ಇಷ್ಟಿಷ್ಟು ಉದ್ದ ಮೆಸೇಜ್ ಕಳಿಸ್ತಾರೆ, ಇಮೋಷ್ನಲ್ ಮೆಸೇಜು. ನಾವು ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ ಅಂದರೆ ಇಷ್ಟು ಮೆಸೇಜ್ ಬರುತ್ತೆ ನಮಗೆ. ಅದಕ್ಕೆ ನಾವು ಮಾಡಲೇಬೇಕಾಗತ್ತೆ. ನಾನು ಹೇಳೋದಲ್ಲ, ಎಲ್ರಿಗೂ ಗೊತ್ತಿಲ್ಲಿರೋ ಮಾಧ್ಯಮದವ್ರಿಗೆ. ಓವರ್ ಟು ಯು. ಇನ್ನು ಹುಡುಗಿ ಹುಟ್ಟಿದ ಮೇಲೆ ನೋಡೋಣ, ಅವಳಿಗೆ 18 ವರ್ಷ ಆಗಿ ಆಮೇಲೆ ನೋಡೋಣ. ಆಗಲಿ ಮೇಡಮ್, ದೇವ್ರ ಸಂದಿನಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಯೋಗ್ಯ 4 ಟೈಮಲ್ಲಿ ನೋಡ್ಕೊಳ್ಳೋಣ. ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ. ಈ ಟಾರ್ಚರ್ ಕಂಟಿನ್ಯೂ ಆಗುತ್ತೆ. ನಾನು ಇನ್ನು ಸೆಪ್ಟೆಂಬರ್ ತನಕ ತಗೊಂಡೋಗ್ತೀನಿ. ಸಹಿಸ್ಕೊಳ್ಳಿ. ನಾನು ಪ್ರೊಡ್ಯೂಸರ್ ಸರ್ಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮೆಸೇಜ್ ಕಳಿಸೋದು, ಯಾಕಪ್ಪ ಇಷ್ಟು ಕಳಿಸ್ತೀನಿ ಅಂತಾರೆ. ಬಟ್ ಇನ್ಫಾರ್ಮ್ ಗೊತ್ತಾಗಬೇಕು ಅವ್ರು, ನಾನು ಏನು ಕಳಿಸ್ತೀನಿ, ಏನು ಮಾಡ್ತೀನಿ, ಅದು ಟ್ರಾನ್ಸ್ಪರೆಂಟಾಗಿ ಇರಬೇಕಾಗತ್ತೆ ಪ್ರತಿಯೊಬ್ಬರ ಹತ್ರ. ಯಾಕೆ ಹತ್ರ ಅವರು ನಂಬಿ ದುಡ್ಡು ಹಾಕ್ತಾರೆ. ನಾವು ಇವಾಗ ಯಾವಾಗಲೂ ಹೇಳ್ತಾ ಇರ್ತೀವಿ, ನಮ್ಮ ಅಕ್ಕನೋ ತಂಗಿನೋ ಅಥವಾ ಅಣ್ಣ ತಮ್ಮದು ಯಾರೋ ಒಂದು ಬಿಸ್ನೆಸ್ ಮಾಡ್ತೀನಿ ಅಂದರೆ ಒಂದು 5 ಲಕ್ಷ ಕೊಡ್ಬೋದು, ಸಿಮೆಂಟ್ ಅಂಗಡಿನೋ ಏನೋ ಹಾಕೋ ಅಂತ. ನಾವು ಪೇಪರಲ್ಲಿ ಸುಳ್ಳು ಬರ್ದಿರ್ತೀವೋ ನಿಜ ಬರ್ದಿರ್ತೀವೋ ಕತೆನ, ಅದನ್ನು ನಂಬಿ ಬ್ಲೈಂಡಾಗೆ 10 ರಿಂದ 12 ಕೋಟಿ ರೂಪಾಯಿ ದುಡ್ಡು ಹಾಕ್ತಾರೆ ಅಂದರೆ ಅವರು ತಂದೆ ಅಷ್ಟೇ ಸಮ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಇದೀಗ ಕೊನೆಯದಾಗಿ ಗ್ರೂಪ್ ಫೋಟೋಗೆ ನಾನು ಎಲ್ಲರನ್ನೂ ಕರಿತಾ ಇದ್ದೀನಿ.